ಕನಕಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾದ ಪಿಜಿಆರ್ ಸಿಂಧ್ಯಾರವರ 76ನೇ ವರ್ಷದ ಹುಟ್ಟುಹಬ್ಬವನ್ನು ಕಲ್ಲಹಳ್ಳಿಯ ವೆಂಕಟರಮಣಸ್ವಾಮಿ ದೇವಾಲಯದಲ್ಲಿ ಪಿಜಿಆರ್ ಸಿಂಧ್ಯಾರವರ ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವುದರ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಪುರುಷೋತ್ತಮ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಎಂಎನ್ ನಾಗರಾಜು, ರವಿ, ಕಲ್ಲಹಳ್ಳಿ ದೇವಾಲಯ ಕಮಿಟಿ ಅಧ್ಯಕ್ಷರಾದ ಪ್ರಕಾಶ್, ಬಿಎಸ್ ಗೌಡ, ಸ್ಟುಡಿಯೋ ಚಂದ್ರು, ಜೋಸೆಫ್ ಗೋನ್ಸಾಲಿಸ್, ರಾಮಕೃಷ್ಣಪ್ಪ ಸೇರಿದಂತೆ ಹಲವಾರು ಅಭಿಮಾನಿಗಳು ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಾನು ಅನುಗ್ರಹ ಪ್ರಸಾದಿಸಿದ್ದು ಮನಸಾವಿಷ್ಟ ಪ್ರಾಪ್ತಿರಸ್ತು. ನೀವು ಎಲ್ಲ ಮೊಬೈಲ್ ನೋಡ್ರಿ. ಎಲ್ಲರ ನೆಚ್ಚಿನ ನಾಯಕರು, ಈ ತಾಲೂಕಿನ ಹಿರಿಯ ನಿಮ್ಮೆಲ್ಲರಿಗೂ ಚಿರಪರಿಚಿತರು, ಪಿಜಿಆರ್ ಸಿಂಧ್ಯಾರವರ 76ನೇ ಹುಟ್ಟುಹಬ್ಬದ ದಿನ. ಪ್ರತಿ ವರ್ಷದಂತೆ ಈ ದಿನವೂ ಸಹ ಕಲೆಯಲ್ಲಿ ದೇವಸ್ಥಾನಕ್ಕೆ ಬಂದು ಅವರ ಹುಟ್ಟಿದ ದಿನವನ್ನ ಇಲ್ಲಿ ಪೂಜೆ ಶ್ರೀನಿವಾಸನ ಸನ್ನಿಧಿಯಲ್ಲಿ ಪೂಜೆಯನ್ನು ನೆರವೇರಿಸಿ ಬಂದು ಹೋಗತಕ್ಕಂಥ ಪದ್ಧತಿ. ಅದೇ ರೀತಿಯಾಗಿ ಇವತ್ತು ಸಹ ಅವರು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ಭಗವಂತ ಶ್ರೀನಿವಾಸ ಆರೋಗ್ಯ ಎಲ್ಲ ಕೊಟ್ಟು ಮುಂದೆ ಅಧಿಕಾರವನ್ನು ಕೊಡಬೇಕು ಅಂತೇಳಿ ನಾವು ಅವರ ಯಾವಾಗಲೂ ಸಹ ಆಶಿಸ್ತೀವಿ. ಎಲ್ಲರೂ ಸಹ ಎಲ್ಲ ಅಭಿಮಾನಿಗಳು ಸಹ ಎಲ್ಲರೂ ಬಂದಿದ್ದೀರಾ. ನಿಮ್ಮ ಸಿಂಧ್ಯಾ ಸಾಹೇಬರು ಬರ್ತಾರೆ ಅಂತ ಹೇಳಿ ತಮ್ಮೆಲ್ಲರೂ ತಿಳಿಸಿದ್ವಿ. ಎಲ್ಲ ಅಭಿಮಾನಿಗಳಲ್ಲಿ ಬಂದಿದ್ವಿ, ನೆರವೇರಿದ್ದೀವಿ. ಈಗ ಅವರ ಹುಟ್ಟುಹಬ್ಬವನ್ನ ಕೇಕ್ ಆಚರಿಸುವ ಮುಖಾಂತರ ಆಚರಿಸಬೇಕು ಅಂತ ತಾವೆಲ್ಲರೂ ಸಹ ಭಾಗಿಯಾಗಬೇಕು. ಅದಾದ ನಂತರ ನಿಮ್ಮೆಲ್ಲ ನೋಡ್ಬಿಟ್ಟು ಮಾತನಾಡ್ತಾರೆ. ಹ್ಯಾಪಿ ಬರ್ತ್ಡೇ ಟು ಯು ಸಿಂಧ್ಯಾಜಿ, ಹ್ಯಾಪಿ ಬರ್ತ್ಡೇ ಟು ಯು ಸಿಂಧ್ಯಾಜಿ. ಹ್ಯಾಪಿ ಬರ್ತ್ಡೇ ಟು ಯು. ಸ್ವಲ್ಪ ಒಂಚೂರು ಆಗಲ್ಲ. ಸ್ವಾಮಿ ಬನ್ನಿ, ಬಂದವ್ರೆ ದೇವಸ್ಥಾನಕ್ಕಿದೆ ಬನ್ನಿ. ಬಂದರು ಕೇಕ್ ಕಟ್ ಆಯ್ತು ಬನ್ನಿ. ಬನ್ನಿ ಎಲ್ಲ ಲಕ್ಕಿ ಸ್ವಾಮಿಗಳೇ, ರಘುವರೇ ಬನ್ನಿ ಎಲ್ಲ ವಿಶ್ ಮಾಡಿ. ಅವರಿಗೆ ಬಾ ದೇವಸ್ಥಾನದಲ್ಲಿ ಪಿಜಿಆರ್ ಸಿಂಧ್ಯಾಜಿ ಕಿ
ಹಾಂ ಬನ್ರಿ ಬರ್ರಿ ನೀವು ಎಲ್ಲ ಬನ್ರಿ ಸರಿ ಬನ್ನಿ ಟಿ ಟಿ ಅವರೇ ನಾಗರಾಜ ಬಾಪ ಎಲ್ಲರೂ ಬರ್ರಿ ಮಾಡಿ ಬರ್ರಿ ಮಮ್ಮ ಬರ್ರಿ ಬನ್ನಿ ಅಧ್ಯಕ್ಷರೇ ಇದೆಲ್ಲ ಕಟ್ ಮಾಡಬೇಡಿ ಚೆನ್ನಾಗಿ ನಮ್ಮನ್ನೆಲ್ಲ ಕುರಿತು ಮಾತಾಡಂತ ನನ್ನ 76ನೇ ಜನ್ಮದಿನೋತ್ಸವದ ದಿವಸ ನಾನು ಕಳೆದ 40 ವರ್ಷಗಳಿಂದ ಯಾವ ರೀತಿ ಆಚರಣೆ ಮಾಡ್ಕೊಂಡು ಬಂದಿದ್ದೇನೆ ಅದೇ ರೀತಿಯಲ್ಲಿ ಈ ವರ್ಷ ಸಹಿತ ಆಚರಣೆ ಮಾಡ್ತಾ ಇದ್ದೇನೆ. ಇದರಲ್ಲಿ ವಿಶೇಷತೆ ಏನೂ ಸಹಿತ ಇಲ್ಲ. ನಾನು ಬೆಳಿಗ್ಗೆ ತಕ್ಷಣ ನಮ್ಮ ತಂದೆ ತಾಯಿಗಳನ್ನು ನೆನೆಸ್ಕೊಂಡು ಬಂದಿರತಕ್ಕಂಥ ಕೆಲವು ಸ್ನೇಹಿತರ ಜೊತೆಯಲ್ಲಿ ವಿಶ್ವಾಸದ ವಿನಿಮಯವನ್ನು ಮಾಡಿಕೊಂಡು ನಂತರ ಶ್ರೀ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಚಾಮುಂಡೇಶ್ವರಿನಲ್ಲಿ ಪೂಜೆ ಮಾಡಿ ಆರೋಳಿನಲ್ಲಿ ನಾವು ಸ್ಥಾಪಕ ಸದಸ್ಯರಲ್ಲಿ ಒಬ್ಬ ರಮಣ ಮಹರ್ಷಿ ಅಂಧರ ಶಾಲೆ ಜಗಸಂದ್ರ, ಅಲ್ಲಿ ಸುಮಾರು 100 ಜನ ಅಂಧರಿದ್ದಾರೆ. ಈ ಅಂಧರ ನಿವಾರಣೆಯ ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ನಾನು ಸುಮಾರು 40 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಅವ್ರಿಗೆ ಕಣ್ಣಿಲ್ಲ, ಕೆಲವರಿಗೆ ಕಿವಿ ಇಲ್ಲ, ಬಹಳ ಜನಕ್ಕೆ ಬಾಯಿ ಇಲ್ಲ. ಆದರೆ ಅವರ ಭಾವನೆಗಳನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಅವರು ನಾನು ಪ್ರತಿ ಸಾರಿ ಬಂದಾಗ ನನ್ನ ಬಗ್ಗೆ ಹಾಡನ್ನ ಹೇಳ್ತಾರೆ, ನಾವು ಮಾಡಿರುವ ಒಳ್ಳೆ ಕೆಲಸಗಳನ್ನ ನೆನೆಸ್ಕೊಳ್ತಾರೆ. ಅವರ ಲೋಕವೇ ಬೇರೆ ಇರ್ತದೆ. ಆ ಲೋಕದಕ್ಕೆ ಹೋದಾಗ ನಾವು ಸಣ್ಣವರಾಗ್ತೇವೆ, ಅವರು ದೊಡ್ಡವರಾಗ್ತಾರೆ. ನಾನು ಸಣ್ಣವನಾಗಬೇಕು ಅನ್ನೋ ದೊಡ್ಡಿಂದಲೇ ನನ್ನ ಹುಟ್ಟುಹಬ್ಬವನ್ನ ಅಲ್ಲಿ ನಾನು ಆಚರಣೆ ಮಾಡ್ಕೊಳ್ತೇನೆ. ಕಳೆದು ಹೋಗಿದ್ದಂತ ಸಿಂಧ್ಯಾ ಅವರನ್ನ ಹುಡುಕಿ ಮತ್ತೆ ಇಷ್ಟುದ್ದ ಬೆಳೆಸಿರ್ತಕ್ಕಂಥ ಕಲ್ಲಲ್ಲಿಗೆ ನಾನು ಬಂದು ಶ್ರೀನಿವಾಸನ ಕೃಪೆ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಒಂದು ನೋಡ್ತಕ್ಕಂಥದ್ದು ಇದು ನನ್ನ ಸೌಭಾಗ್ಯ. ಇದಾದ ನಂತರ ಶ್ರೀ ವೀರಭದ್ರೇಶ್ವರ ನಮ್ಮ ಮನೆ ದೇವರು, ಅವರಿಗೆ ಹೋಗಿ ಪೂಜೆ ಮಾಡಿ ನನ್ನ ಮನೆಗೆ ವಾಪಸ್ ಹೋಗ್ತೇನೆ. ಇಷ್ಟೇ ನನ್ನ 40 ವರ್ಷಗಳ ಹುಟ್ಟುಹಬ್ಬದ ಆಚರಣೆ. ಮಧ್ಯದಲ್ಲಿ ಒಂದು 2-3 ವರ್ಷ ನಾನು ಅಮೆರಿಕಾದಲ್ಲಿ ಇದ್ದಿದ್ದರಿಂದ ಸೆಪ್ಟೆಂಬರ್ 19 ಅಲ್ಲಿ ನನ್ನ ವಿದ್ಯಾರ್ಥಿ ದಶೆಯ 100 ಮಂದಿ ಸ್ನೇಹಿತರಿದ್ದಾರೆ. ಅವರೆಲ್ಲ ಸೇರಿ ಅಲ್ಲಿ ಒಂದು ಗಣೇಶನ ದೇವಸ್ಥಾನ ಇದೆ. ಬಹುಶಃ ಪ್ರಪಂಚದ ದೊಡ್ಡದ ಗಣೇಶನ ದೇವಸ್ಥಾನಗಳಲ್ಲಿ ಅದು ಸಹಿತ ಒಂದು. ನಾವು ಗಣೇಶನ ಹಬ್ಬವನ್ನ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತೇವೆ. ಆದರೆ
ಅವರು ಶಾಸ್ತ್ರೋಕ್ತವಾಗಿ 15 ದಿನಗಳ ಕಾಲ ಒಂದು ವ್ರತದ ರೂಪದಲ್ಲಿ ಅಲ್ಲಿ ಗಣೇಶನ ಚತುರ್ಥಿಯನ್ನು ಆಚರಣೆ ಮಾಡ್ತಾರೆ. ಸುಮಾರು 20 ಕಿಲೋಮೀಟರ್ ದೂರ ಮೆರವಣಿಗೆಯಲ್ಲಿ ಅವರು ನಡ್ಕೊಂಡು ಹೋಗ್ತಾರೆ. 20,000 ಜನಕ್ಕೂ ಹೆಚ್ಚು ಜನ ಸೇರ್ತಾರೆ. ನ್ಯೂಯಾರ್ಕಿನ ಮೇಯರ್ ಅವರು ಆ ಮೆರವಣಿಗೆಯಲ್ಲಿ ಯಾವಾಗೂ ಸಹಿತ ಇರ್ತಾರೆ. ಅವರು ಕ್ರಿಶ್ಚಿಯನ್ರು, ಆದರೆ ಗಣಪತಿ ಪೂಜೆ ಮಾಡ್ತಾರೆ. ನಮ್ಮ ಮೈಸೂರಿನ ಒಬ್ಬ ಹೆಣ್ಣುಮಗಳು ಉಮಾ ಮೈಸೂರೇಕರ್ ಅಂತೇಳಿ, ಆ ಹೆಣ್ಣುಮಗಳು ನ್ಯೂಯಾರ್ಕ್ಗೆ ಈ ಮಕ್ಕಳ ಒಂದು ಚಿಕಿತ್ಸೆಗೋಸ್ಕರ, ಒಂದು ನಿಮಿಷ ಇವರೇ ಬನ್ನಿ, ಮಕ್ಕಳ ಚಿಕಿತ್ಸೆಗೋಸ್ಕರ ಅಂತ ಹೇಳಿ ಹೋದಂತ ವೈದ್ಯ ಬನ್ನಿ. ಆಕೆ ಅಲ್ಲಿ ತಾನು ಸಂಪಾದನೆ ಮಾಡಿದಂತ ಎಲ್ಲ ಹಣವನ್ನು ಸಹಿತ ಈ ದೇವಸ್ಥಾನದ ಅಭಿವೃದ್ಧಿಗೆ ಖರ್ಚು ಮಾಡಿದ್ದಾರೆ. ನನಗೆ ಅನಿಸ್ತದೆ 1,000 ಕೋಟಿಗೂ ಹೆಚ್ಚು ಹಣ ಆಕೆ ಖರ್ಚು ಮಾಡಿದ್ದಾಳೆ ಅಂತ ಹೇಳಿ. ಅಂತ ಒಬ್ಬ ಅದ್ಭುತವಾದ ಹೆಣ್ಮಗಳು ನನಗೆ ಪರಿಚಯಿಸಿದ್ರು. ಅವರ ನೇತೃತ್ವದಲ್ಲಿ ನನ್ನ ಹುಟ್ಟುಹಬ್ಬ ಆಚರಣೆ ಆಯಿತು. ಹೀಗೆ ನನಗೆಲ್ಲ ನೆನೆಸ್ಕೊಂಡ್ರೆ ಒಂದು ರೀತಿಯಲ್ಲಿ ನೀವೆಲ್ಲರೂ ಸಹಿತ ಮನಸ್ಸು ಮಾಡಿದ್ರೆ ಆ ಸ್ಥಾನಕ್ಕೆ ಹೋಗ್ಬೋದು ಅಂತೇಳಿ ನಾನು ಅನ್ಕೊಂಡಿದ್ದೆ. ಇದರಲ್ಲಿ ನಂದು ವಿಶೇಷತೆ ಏನೂ ಸಹಿತ ಇಲ್ಲ. ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇದ್ದೇನೆ, ನನಗೀಗ 75 ವರ್ಷ ದಾಟಿ ಇವತ್ತು ಮಧ್ಯಾಹ್ನ 12ವರೆಗೆ 76ನೇ ವರ್ಷಕ್ಕೆ ಕಾಲಿಟ್ಟಿದ್ದೇನೆ. ನಾನು ಆಯ್ತು, ನಾನು ಹುಟ್ಟಿ 75 ವರ್ಷ. ಇನ್ನು ಉಳಿದಂತ ದಿನನೂ ನಮ್ಗೆ ಗೊತ್ತಿಲ್ಲ. ಹುಟ್ಟು ಸಾವು ಎರಡು ಆಕಸ್ಮಿಕ, ಏನಾಗ್ತದೆ ಅಂತ ಹೇಳಕ್ಕಾಗಲ್ಲ. ಹಾಗೇನೆ ನನಗೆ ಬಂದಿರ್ತಕ್ಕಂಥ ಅಧಿಕಾರ ಸ್ಥಾನಮಾನಗಳು ಆಕಸ್ಮಿಕ. ನಾನು ಇಂಜಿನಿಯರ್ ಆಗಬೇಕು, BE ಓದ್ತೀನಿ, ಇಲ್ಲಿ ಅದಾದ ನಂತರ ನಾನು ಜೈಲುವಾಸ ಅನುಭವಿಸ್ತೀನಿ, ಆದ ನಂತರ ನನ್ನ ಪಕ್ಷದ ಅಧ್ಯಕ್ಷ ಆಗ್ತೀನಿ ಅಥವಾ ಮಂತ್ರಿ ಆಗ್ತೀನಿ. ಇದೆಲ್ಲ ಆಕಸ್ಮಿಕಗಳು. ಜೀವನದಲ್ಲಿ ಆಕಸ್ಮಿಕಗಳೇ ಜಾಸ್ತಿ. ಆದರೆ ನಾನು ಯಾವುದೇ ಒಂದು ಕೆಲಸವನ್ನ ಮಾಡಕ್ ಹೋದ್ರೆ ಅದನ್ನ ನನ್ನ ಮಧ್ಯದಲ್ಲಿ ಬಿಡೋ ಪ್ರಶ್ನೆನೇ ಇಲ್ಲ. ಸೊ ಆ ಕೆಲಸವನ್ನ ಪೂರೈಸಿನೇ ನಾನು ಹೋಗ್ತಕ್ಕಂಥದ್ದು. ಇವತ್ತು ನನಗೆ ಬಹಳ ಸಂತೋಷ ಇದೆ. ಕರ್ನಾಟಕದಾದ್ಯಂತ ಭಾರತ್ ಸ್ಕೌಟ್ ಗೈಡ್ಸ್ ಅನ್ನ ದೇಶದಾದ್ಯಂತ ಬೆಳೆಸಲಿಕ್ಕೆ ನನಗೊಂದು ಅವಕಾಶ ಭಗವಂತ ಒದಗಿಸ್ಕೊಟ್ಟಿದ್ದಾನೆ. ಸ್ಕೌಟ್ ಗೈಡ್ಸ್ ಮಕ್ಕಳಲ್ಲಿ ಶಿಸ್ತನ್ನ, ಮಕ್ಕಳಲ್ಲಿ ಪರಿಸರ ಪ್ರಜ್ಞೆಯನ್ನ, ಮಕ್ಕಳಲ್ಲಿ ದೇವರಲ್ಲಿ, ತಂದೆ ತಾಯಿಗಳಲ್ಲಿ ಭಕ್ತಿಯನ್ನ ಮತ್ತು ಸಮಾಜದ ಕೆಲಸವನ್ನು ನಾವು ಮಾಡಬೇಕು, ಸೇವೆಯ ಮನೋಭಾವ, ಇದನ್ನ ಬೆಳೆಸ್ತಕ್ಕಂಥ ಒಂದು ಸಂಸ್ಥೆಯೇ ಸ್ಕೌಟ್ ಗೈಡ್ಸ್. ಭಾರತ ಸರ್ಕಾರ, ಎಲ್ಲಾ ರಾಜ್ಯ ಸರ್ಕಾರಗಳು ದೇಶದಲ್ಲಿ ಸ್ಕೌಟ್ ಗೈಡ್ಸ್ ಅಂತ ಮಕ್ಕಳ ಹಾಕಬೇಕು ಅಂತ ಹೇಳಿ ಎಲ್ಲಾ ರೀತಿಯಲ್ಲೂ ಸಹಿತ ಅನುಕೂಲವನ್ನ ನಮ್ಮ ಸ್ಕೌಟ್ ಗೈಡ್ ಸಂಸ್ಥೆಗೆ ಮಾಡಿದ್ದಾರೆ. ನಾನು ಸಹಿತ ಅದರ ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ, ಮುಖ್ಯ ಆಯುಕ್ತನಾಗಿ ಸುಮಾರು 8 ಲಕ್ಷಕ್ಕೂ ಹೆಚ್ಚು ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ಸದಸ್ಯರಾಗಿದ್ದಾರೆ. ಅವರ ಪ್ರಗತಿ ನನ್ನ ಪ್ರಗತಿ ಅಂತ ಹೇಳಿ ನಾನು ತಿಳಿದು ದುಡಿತಾ ಇದ್ದೇನೆ. ಮತ್ತೆ ಸ್ವಾಭಾವಿಕವಾಗಿ ನನ್ನನ್ನ ಈ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ನನ್ನ ಹೆಸರು ಹೋಗ್ಬೇಕಾದ್ರೆ ಕಾರಣಕರ್ತರು ನಮ್ಮ ಕನಕಪುರದ ಜನ. ನಾನು ಎಷ್ಟು ಜನ್ಮ ಹೊತ್ತಿದ್ರು ಸಹಿತ ಈ ತಾಲೂಕಿನ ಜನಗಳ ಋಣವನ್ನ ತೀರಿಸಲಿಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ. ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನ ನನಗೆ ಇವತ್ತಿಗೂ ಸಹಿತ ತೋರಿಸ್ತಾರೆ. ಸಾವಿರಾರು ಜನ ದೂರವಾಣಿ ಮೂಲಕ ಮಾತನಾಡ್ತಾರೆ, ನೂರಾರು ಜನ ನನಗೆ ಬಂದು ಭೇಟಿ ಮಾಡ್ತಾರೆ. ಅವರೆಲ್ಲರ ಬೈಕೆ ನಿಮ್ಗೇನಾದ್ರೂ ಒಂದು ಅಧಿಕಾರ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಬಯಸ್ತಾರೆ. ಇದು ಸ್ವಾಭಾವಿಕವಾಗಿರ್ತಕ್ಕಂಥದ್ದು. ಕಾರಣ ಯಾಕಂದ್ರೆ ನಾನು ರಾಜಕೀಯ ಕ್ಷೇತ್ರದಲ್ಲೇ ಬೆಳೆದ್ರಿಂದ ಸ್ವಾಭಾವಿಕವಾಗಿ ನಮ್ಮ ಸಿಂಧ್ಯಾ ಅವ್ರಿಗೆ ಏನಾದರೂ ಒಂದು ರಾಜಕೀಯ ಸ್ಥಾನಮಾನ ಬೇಕು ಅಂತ ಹೇಳಿ ನಮ್ಮ ಪುರುಷೋತ್ತಮಾದಿಯಾಗಿ ಎಲ್ಲರೂ ಬಯಸ್ತಾರೆ. ಈ ಬಯಕೆ ಪಕ್ಷಾತೀತವಾಗಿರ್ತಕ್ಕಂಥ ಒಂದು ಬಯಕೆ. ಆದರೆ ನನ್ನ ದೃಷ್ಟಿಕೋನವೇ ಬೇರೆ ಆಗಿದೆ. ನಾನು ರಾಜಕೀಯವನ್ನು ನೋಡ್ತಕ್ಕಂಥ ದೃಷ್ಟಿಕೋನ, ನಾನು ಸಮಾಜವನ್ನು ನೋಡ್ತಕ್ಕಂಥ ದೃಷ್ಟಿಕೋನ ನನ್ನದೇ ಆದ ರೀತಿ ಬೇರೆ.
ನಾವೆಲ್ಲರೂ ಎಮರ್ಜೆನ್ಸಿನಲ್ಲಿ ನಮ್ಗೆ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ನಾವು ಎಮರ್ಜೆನ್ಸಿ ವಿರೋಧ ಮಾಡಲಿಲ್ಲ. ಆಗ ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಿಗಳಾಗಿದ್ದರು, ನಮಗೆಲ್ಲ ಜೈಲಿಗೆ ಹಾಕೋದು. ಆದರೆ ಅವ್ರ ಹುಟ್ಟಹಬ್ಬದ ದಿನ ಇವತ್ತು ನಾನು ಪ್ರತಿ ಸಾರಿನೂ ಫೇಸ್ಬುಕ್ಕಲ್ಲಿ ಕಳೆದ 25 ವರ್ಷಗಳಿಂದ ತಪ್ಪದಂಗೆ ಇಂದಿರಾ ಗಾಂಧಿಯವರು ಪ್ರಪಂಚದ ಒಬ್ಬ ಶ್ರೇಷ್ಠ ನಾಯಕಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ನಾನು. ಯಾಕೆ ಅಂತ ಹೇಳಿದ್ರೆ ಧರ್ಮ, ಜಾತಿ ಮತ್ತು ಪ್ರಾದೇಶಿಕ ಅಸಮಾನತೆ ಇವುಗಳ ಆಧಾರದ ಮೇಲೆ ಸಮಾಜವನ್ನ ಹೆಣ್ಣುಮಗಳು ಒಡೆಯಲಿಲ್ಲ. ವಿಶ್ವದ ಒಬ್ಬ ದೊಡ್ಡ ನಾಯಕಿಯಾಗಿ ವಿಶ್ವ ಶಾಂತಿಯನ್ನು ತರಲಿಕ್ಕೆ ಹೋರಾಟ ಮಾಡಿದಂಥ ಒಬ್ಬ ಹೆಣ್ಣುಮಗಳು. ಆಕೆಯ ತ್ಯಾಗ ಬಹಳ ದೊಡ್ಡದು. ಅವತ್ತು ಸಿಖ್ರನ್ನ ಆಕೆ ಅಮೃತ್ಸರದಲ್ಲಿ ಆ ಒಂದು ಸಿಖ್ಖರ ದೇವಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಿದ್ರೆ, ಖಲಿಸ್ತಾನ ಮಾಡಲಿಕ್ಕೆ ವಿಚಾರ ಮಾಡ್ತೀನಿ ಅಂತ ಹೇಳಿದ್ರೆ ಸಿಖ್ಖರು ಆಕೆ ವಿರುದ್ಧ ಹೋಗ್ತಾ ಇರಲಿಲ್ಲ. ಹಾಗೆ ದೇಶ ವಿಭಜನೆ ಆಗಬಾರ್ದು ಅಂತ ಹೇಳಿ ಅವತ್ತು ನಮ್ಮ ಸೈನಿಕರನ್ನ ಗುರುದ್ವಾರಕ್ಕೆ ಕಳಿಸಿ ಲೋಕವಾಲ ಅಂತಕ್ಕಂಥ ಒಬ್ಬ ರಾಷ್ಟ್ರವನ್ನ ವಿಭಜನೆ ಮಾಡಬೇಕು ಅಂತ ಹೇಳ್ತಿದ್ರೇನು ಅವರ ಮರ್ದನ ಮಾಡಿದ್ರು. ಆ ಕಾರಣಕ್ಕೆ ಅವರ ಅಂಗರಕ್ಷಕರಲ್ಲಿ ಒಬ್ಬರು ಅವ್ರನ್ನ ಕೊಂದು ಹಾಕಿದ್ರು ಅನ್ನೋದು ನಿಮಗೆ ಗೊತ್ತಿರೋ ವಿಚಾರ. ಇನ್ನು ಅವ್ರ ಮಗ ರಾಜೀವ್ ಗಾಂಧಿ ಅವರು ಅಷ್ಟೇನೆ. ಇವತ್ತು ಅನೇಕ ವಿಚಾರಗಳನ್ನ ನಾನು ಬಹಳ ಸುಲಭವಾಗಿ ನೋಡ್ತೇವೆ. ಹಾಗೆಲ್ಲ ಒಂದು ನಮಗೆ ಕ್ಯಾಮ್ರಾ ಬರ್ತಾ ಇತ್ತು ಒಂದು ಫಂಕ್ಷನ್ಗೆ. ಬಂದಿರೋರು ಎಲ್ಲರೂ ನನ್ನ ಕ್ಯಾಮ್ರಾ ತಗೊಂಡು ಬಂದಿದ್ದೀರಾ ನೀವು. ಇಲ್ಲಿ ಕೂತ್ಕೊಂಡು ನೀವು ನ್ಯೂಯಾರ್ಕ್ ಮಾತಾಡ್ಬೋದು, ಮೆಲ್ಬಾರ್ನ್ ಮಾತಾಡ್ಬೋದು, ಚೈನಾಗ್ ಮಾತಾಡ್ಬೋದು, ಅಮೆರಿಕಾಗ್ ಮಾತಾಡ್ಬೋದು. ಅದಾಗ್ತಾ ಇರಲಿಲ್ಲ. ಈ ದೇಶದಲ್ಲಿ ಇಂಥ ಒಂದು ಕ್ರಾಂತಿಯನ್ನು ಮಾಡಿದವರು ರಾಜೀವ್ ಗಾಂಧಿ ಅವರು. ರಾಜೀವ್ ಗಾಂಧಿ ಅವರು ಏನಾದ್ರು ನಮ್ಮ ಭಾರತೀಯರು ಯಾರಿದ್ದಾರೆ ಶ್ರೀಲಂಕಾದಲ್ಲಿ ಅವ್ರ ಕೊಲೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ನಮ್ಮ ಸೈನಿಕರನ್ನ ಕಳಿಸ್ಕೊಡ್ರು. ಆ ಸೈನಿಕರನ್ನ ಕಳಿಸ್ಕೊಡದೆ ಹೋಗಿದ್ದಿದ್ರೆ ಯಾವ ಶಿವರಾಸನ್ನೂ ಇಲ್ಲ, LTT ಪ್ರಭಾಕರನ್ನೂ ಇಲ್ಲ, ರಾಜೀವ್ ಗಾಂಧಿ ಬದುಕ್ತಾ ಇದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ, ಅವ್ರ ವಂಶದಲ್ಲಿ ಇಬ್ಬರೂ ಸಹಿತ ಇಂದಿರಾ ಗಾಂಧಿಯವರು ಅವ್ರ ಮಗ ರಾಜೀವ್ ಗಾಂಧಿ ಇಬ್ಬರೂ ಸಹಿತ ದೇಶಕ್ಕೋಸ್ಕರ ಪ್ರಾಣ ತೆಗೆದಿರೋದು. ಅವರು ಸಾಧಾರಣ ಅಲ್ಲ, ಅದು ಪ್ರಾಣಕ್ಕಿಂತ ದೊಡ್ಡದು ಇನ್ಯಾವುದು ಸಹಿತ ಇಲ್ಲ. ಮತ್ತೆ ಅವ್ರ ಅಜ್ಜ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರ ಹೆಂಡತಿ ಜೊತೆಯಲ್ಲಿ ಕಮಲಾ ನೆಹರು ಅವ್ರ ಜೊತೆಯಲ್ಲಿ 14 ವರ್ಷ ಜೈಲಿನಲ್ಲಿ. ಇದನ್ನೆಲ್ಲ ನಾವು ಮರ್ತೋಗ್ಬಿಡ್ತೇವೆ, ಸುಲಭವಾಗಿ ಮಾತಾಡ್ಬಿಡ್ತೇವೆ. ಯಾವ ನೆಹರು, ಯಾವ ಇಂದಿರಾ ಗಾಂಧಿ, ಇದೆಲ್ಲ ನಾವು ತಿಳ್ಕೋಬೇಕು. ರಾಜಕೀಯ ನಾಯಕರು, ಕಾರ್ಯಕರ್ತರು ಇದನ್ನು ತಿಳ್ಕೋಬೇಕು. ನಾನು ಯಾವ ವ್ಯಕ್ತಿಯ ಪರವಾಗಿ ಮಾತನಾಡಲಿಕ್ಕೆ ಈ ಸಂದರ್ಭದಲ್ಲಿ ಬಯಸಲ್ಲ. ಇದು ದೇಶದ ಚರಿತ್ರೆ. ಇವತ್ತು ಇಡೀ ಪ್ರಪಂಚವೇ ಒಂದು ಸಂದಿಗ್ಧದ ವಾತಾವರಣದಲ್ಲಿದೆ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಅಣ್ಣತಮ್ಮಂದಿರು ಹೋರಾಟ ಜಗಳ ಮಾಡಕ್ಕೆ ಶುರು ಮಾಡಿದ್ದಾರೆ. ಯುಕ್ರೇನು ರಷ್ಯಾ ಒಟ್ಟಿಗಿದ್ದವು. ಬೆಂಗಳೂರಿನಲ್ಲಿ MG ರೋಡ್ ಯಾವ ತರ ಅದೇ ಆ ತರ ಇಡೀ ಯುಕ್ರೇನ್ ರಾಷ್ಟ್ರ. ನಾನು 78ನೇ ಇಸ್ವಿನಲ್ಲಿ ರಷ್ಯಾಗೆ ಹೋಗಿದ್ದಾಗ ನಾನು ನೋಡಿದ್ದೆ. ಇವತ್ತು ಯುಕ್ರೇನೇ ರಷ್ಯಾ ವಿರುದ್ಧ ನಿಂತ್ಕೊಂಡಿದೆ. ಅಣ್ಣತಮ್ಮಂದಿರ ಜಗಳ ಅದು ಇಡೀ ಪ್ರಪಂಚದಲ್ಲೇ ಬಾಂಬನ್ನು ಹಾಕ್ತಕ್ಕಂಥ ಸ್ಥಿತಿ ಬಂದಿದೆ. ಅಲ್ಲಿ ಹಮಾಸ್ನಲ್ಲಿ ನಮಗೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಮುಸಲ್ಮಾನರು ಹೋರಾಟ ಮಾಡ್ತಿದ್ದಾರೆ. ಅವರ ವಿರುದ್ಧವಾಗಿ ಇಸ್ರೇಲ್ನವರು, ಯಹೂದಿಗಳು ಅವರು ಹೋರಾಟ ಮಾಡ್ತಿದ್ದಾರೆ. ಯಾವ ಸಂದರ್ಭದಲ್ಲಿ ಬಾಂಬ್ ಹಾಕ್ತಾರೆ, ಏನಾಗ್ತದೆ ಏನು ಸಹಿತ ಹೇಳಕ್ಕಾಗದೆ. ನಾವಿಲ್ಲಿ ಕೂತ್ಕೊಂಡು ರಾಜಕೀಯವನ್ನ ಬಹಳ ಸುಲಭವಾಗಿ ವಿಶ್ಲೇಷಣೆ ಮಾಡಬಹುದು. ವಸ್ತುಸ್ಥಿತಿನಲ್ಲಿ ದೇಶ ಒಂದು ಇಕ್ಕಟ್ಟಿನ ಸ್ಥಿತಿನಲ್ಲಿ ನಾವೆಲ್ಲ ಇದ್ದೇವೆ. ಇಂಥ ಒಂದು ಸ್ಥಿತಿನಲ್ಲಿ ನಾನು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ದೇಶಕ್ಕೆ ಇಂಥ ಇಕ್ಕಟ್ಟುಗಳು ಬಿಕ್ಕಟ್ಟುಗಳು ಬರದೇ ಇರಲಿ ಅಂತ ಹೇಳಿ ನಾವೆಲ್ಲರೂ ಹಾರೈಸೋಣ. ಇದಕ್ಕೆ ಭಗವಂತ ಮಾತ್ರ ಇದನ್ನು ರಕ್ಷಣೆ ಮಾಡಬಲ್ಲ, ಬೇರೆ ಯಾರ ಕೈನಲ್ಲೂ ಆಗೋದಿಲ್ಲ. ವರ್ಣಭೇದ, ವರ್ಗಭೇದ, ಜಾತಿ ಭೇದ ಯಾವುದೂ ಉಪಯೋಗ ಆಗೋದಿಲ್ಲ. ಇದೆಲ್ಲವೂ ಸಹಿತ ಸಮಾನತೆ ದೃಷ್ಟಿಯಿಂದ ಬುದ್ಧ ಏನು ಹೇಳಿದ್ದ 5000 ವರ್ಷದ ಹಿಂದೆ, ಬಸವಣ್ಣ 200 ವರ್ಷದಿಂದ ಏನು ಹೇಳಿದ್ರು, ಅಂಬೇಡ್ಕರ್ 100 ವರ್ಷದಿಂದ ಏನು ಹೇಳಿದ್ರು, ಗಾಂಧಿ ಏನು ಹೇಳಿದ್ರು, ಎಲ್ಲರೂ ಸಮಾನರು ಅಂತ ಹೇಳಿದ್ರು.
ಆದರೆ ಎಷ್ಟು ಮಟ್ಟಿಗೆ ನಾವೆಲ್ಲ ಮುಖಂಡರುಗಳು ಸಮಾನತೆಯನ್ನು ಕೆಲಸ ಮಾಡ್ತೇವೆ ಅನ್ನೋದನ್ನ ನಮ್ಮ ಆತ್ಮಕ್ಕೆ ನಾವು ವಿಚಾರ ಮಾಡುವಂಥ ಕಾಲ ಬಂದಿದೆ. ಕೇವಲ ಹಣದಿಂದ ರಾಜಕೀಯ ಮಾಡೋಕ್ಕಾಗೋದಿಲ್ಲ, ಕೇವಲ ಅಧಿಕಾರದಿಂದಲೂ ಸಹಿತ ನಾವು ರಾಷ್ಟ್ರನ ಆಳಕ್ಕಾಗೋದಿಲ್ಲ. ಅಧಿಕಾರ ಹಣ ಬೇಕಷ್ಟೇ, ಆದರೆ ನಾವು ವಸ್ತುನಿಷ್ಠವಾಗಿ ನಾವೆಲ್ಲರೂ ಸಹಿತ ಭಾರತೀಯರನ್ನು ಮನೋಭಾವದಿಂದ ಹೋದಾಗ ಮಾತ್ರ ಈ ದೇಶ ಒಗ್ಗಟ್ಟಾಗಲಿಕ್ಕೆ ಸಾಧ್ಯ ಇದೆ. ಚುನಾವಣಾ ನೀತಿನಲ್ಲಿ ನಾವ್ಯಾರೂ ಪ್ರಾಮಾಣಿಕರಲ್ಲ. ನಾನು ಇಲ್ಲಿ ಕೂತ್ಕೊಂಡು ಶ್ರೀನಿವಾಸನ ಎದುರುಗಡೆ ನಾನು ಇಲ್ಲಿ 6 ಎಲೆಕ್ಷನ್ ಮಾಡಿದ್ದೀನಿ, ಅಸೆಂಬ್ಲಿ ಎಲೆಕ್ಷನ್. 6 ಎಲೆಕ್ಷನ್ನಲ್ಲಿ ನಾನು ಪ್ರಾಮಾಣಿಕವಾಗಿ ಅಂಚೆಗೆ ಯಾರಿಗೂ ಏನು ಕೊಡಲಿಲ್ಲ ಅಂತ ಹೇಳಿದ್ರೆ ನನಗೆ ಮುಂಚೆ ಜೈಲಿಗೆ ಹಾಕಿಸ್ಬೇಕು ಶ್ರೀನಿವಾಸ. ಎಲ್ಲರೂ ಸಹಿತ ಎಲ್ಲ ಪಕ್ಷಗಳು ಸಹಿತ ನಾವು ಭ್ರಷ್ಟರಾಗಿದ್ದೇವೆ. ಯಾವ ಪಕ್ಷನೂ ಇದಕ್ಕೆ ಹೊರತಾಗಿಲ್ಲ, ಭಾಷಣ ಮಾಡ್ತಾರೆ ಅಷ್ಟೇನೆ, ಯಾರು ಹೊರತಾಗಿಲ್ಲ. ನಾನು ಹೆಸರುಗಳನ್ನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಈ ಚುನಾವಣಾ ಪದ್ಧತಿ ಆ ಥರ ಬಂದ್ಬಿಟ್ಟದೆ. ಒಂದು ಅಸೆಂಬ್ಲಿ ಚುನಾವಣೆಗೆ 8 ರಿಂದ 15 ಕೋಟಿ ಖರ್ಚು ಮಾಡ್ತಾರೆ. ಒಂದು ಪಾರ್ಲಿಮೆಂಟ್ ಚುನಾವಣೆಗೆ 75 ರಿಂದ 150 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಶ್ರೀನಿವಾಸನ್ ಮುಂದೆ ಬಂದು ಯಾರಾದ್ರೂ ನಾನು ಖರ್ಚು ಮಾಡಿಲ್ಲ, ಹಂಗೆ ಗೆದ್ದುಬಿಟ್ಟಿದ್ದೀನಿ ಅಂತ ಹೇಳಿ ಯಾರು ಹೇಳಕ್ ಸಾಧ್ಯ ಇಲ್ಲ. ಸೊ ಆ ಚುನಾವಣಾ ಪದ್ಧತಿ ಎಲ್ಲಿಂದ ಬರ್ತದೆ? ಚುನಾವಣೆಗೆ ದುಡ್ಡು ಎಲ್ಲಿಂದ ಬರ್ತದೆ? ಅಧಿಕಾರಿಗಳ ವರ್ಗಾವಣೆಯಿಂದ ದುಡ್ಡು ಬರ್ತದೆ, ಕಾಂಟ್ರಾಕ್ಟ್ ಇಂದ ದುಡ್ಡು ಬರ್ತದೆ. ಇದೆಲ್ಲ ಇರೋ ವಾಸ್ತವಾಂಶಗಳು. ಅದಕ್ಕೆ ನಾನು ನನ್ನ ಮುಂದಿನ ಎಷ್ಟು ವರ್ಷ ಬದುಕ್ತೀನೋ ಗೊತ್ತಿಲ್ಲ, ನನಗೇನೋ ಬದುಕಬೇಕು ಬಹಳ ದಿನ ಅನ್ನೋ ಆಸೆ ಇದೆ. ಒಳ್ಳೆ ಕಾಲ ನೋಡಬೇಕು ಅಂತಕ್ಕಂಥ ಆಸೆನೂ ಸಹಿತ ನನಗಿದೆ. ಅದರಿಂದ ನಾನು ಯೋಚನೆ ಮಾಡಿರೋದು ಇನ್ನು ಮುಂದಿನ ದಿನಗಳಲ್ಲಿ ಈ ಭ್ರಷ್ಟ ಚುನಾವಣಾ ವ್ಯವಸ್ಥೆ ಮತ್ತು ಸಮಾನತೆ, ಇದಕ್ಕೋಸ್ಕರ ಯಾರು ಕೆಲಸ ಮಾಡ್ತಾರೆ ಅವ್ರ ಜೊತೆಗೆ ಇರೋದು ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೇನೆ. ಹೀಗಾಗಿ ಇಲ್ಲಿ ಎಲ್ಲ ಪಕ್ಷದವರು ಸಹಿತ ನನ್ನ ಅಭಿಮಾನಿಗಳಿದ್ದಾರೆ. ಕೆಲವರು ಬಿಜೆಪಿನಲ್ಲೂ ಇದ್ದಾರೆ. ಹೊರಗಡೆ ಕಾಂಗ್ರೆಸ್ ಅಂತ ತೋರಿಸ್ಕೊತಾರೆ, ಒಳಗಡೆ ಬಿಜೆಪಿನಲ್ಲಿ ಇರ್ತಾರೆ. ನೀನೇನಾದ್ರು ನಾನು JDS ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ, ಅವ್ರು ಇರೋದಿಲ್ಲ. ಕೆಲವರು ನಾನು ಕಾಂಗ್ರೆಸ್ ಅಲ್ಲಿ ಇರ್ತೀನಿ ಅಂತ ಹೇಳ್ತಾರೆ, ಆದ್ರೆ ಅವ್ರು ಎಲ್ಲರೂ ಇರ್ತಾರೆ. ನಂಗೆ ಇವೆಲ್ಲ ಅರ್ಥ ಆಗ್ತದೆ ಇಲ್ಲ. ಅದಕ್ಕೇನ್ ಮಾಡಕ್ಕಾಗ್ತದೆ? ದೊಡ್ಡ ದೊಡ್ಡವ್ರು ಹೆಂಗ್ ಮಾಡುವಾಗ ನಮ್ದೇ ಲೆಕ್ಕ ಅಂತ ಹೇಳಿ ಪುಟ್ರಾಮ ಹೇಳ್ತಾನೆ. ನಾವ್ ಯಾವ ಊರಿನ ಶ್ರಮೆ ನಡೀರಿ ಹೋಗೋಣ ಅಂತ ಹೇಳ್ತಾರೆ. ಆ ಸ್ಥಿತಿ ಬಂದಿದೆ. ನನಗೆ ಒಂದು ವಿಶ್ವಾಸ ಇದೆ, ಸಂಪೂರ್ಣವಾದ ವಿಶ್ವಾಸ ಇದೆ. ಏನ ವಿಶ್ವಾಸ ಅಂದ್ರೆ ಮುಂದಿನ ದಿನಗಳು ಆಗೋದೆಲ್ಲ ಒಳ್ಳೆಯದಕ್ಕೆ. ಮುಂದಿನ ದಿನಗಳು ಚುನಾವಣಾ ಆಯೋಗದಲ್ಲಿ ನಾವು ಲೆಕ್ಕಾಚಾರ ಕೊಡಬೇಕು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತೆ ಅಧಿಕಾರಿಗಳು ಸುಧಾರಣೆ ಆಗಬೇಕು, ಬಹಳ ಮುಖ್ಯ ಅದು. ನನ್ನ ಅನೇಕರು ಬಂದು ಹೇಳ್ತಾರೆ, ಸರ್ ನೀವಿದ್ದಾಗ ಚೆನ್ನಾಗಿತ್ತು, ತಹಸೀಲ್ದಾರ್ ಕಚೇರಿನಲ್ಲಿ ಕಡಿಮೆ ರೇಟ್ ಇತ್ತು, ಜಾಸ್ತಿ ಆಗೋಗ್ಬಿಟ್ಟದೆ ಅಂತ ಹೇಳ್ತಾರೆ. ಎಲ್ಲ ಕಡೆಗಳಲ್ಲೂ ಈ ಕಂಪ್ಲೇಂಟ್ಸ್ ಇವೆ. ಪೊಲೀಸ್ ಸ್ಟೇಷನ್ಗಳಲ್ಲೂ ಸಹಿತ ಇದೆ, ತಹಸೀಲ್ದಾರ್ ಕಚೇರಿನಲ್ಲಿ ಇದೆ, ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಇದೆ. ಯಾವುದಾದ್ರು ಯೋಜನೆ ಬಂತು ಅಂತ ಹೇಳಿದ್ರೆ ಆ ಯೋಜನೆಯಿಂದ ನನಗೆ ದುಡ್ಡು ಎಷ್ಟು ಅನ್ನೋದನ್ನು ಸಹಿತ ನೋಡ್ತಿದ್ದಾರೆ. ಇದು ಸುಧಾರಣೆ ಆಗಬೇಕು. ಈ ತಾಲೂಕಿನ ಮಟ್ಟಿಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ 2 ಆಸೆ ನನಗೂ ಇದೆ. ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾನು ಇರ್ತೇನೆ. ಒಂದು, ನಮಗೆ ಟ್ರೈನ್ ಆಗಬೇಕು. ಅದು ಬಹಳ ಹಿಂದೆನೆ ಈ ಚಾಮರಾಜನಗರದವರೆಗೂ ಸಹಿತ ನಮ್ಮ ಟ್ರೈನ್ ಆಗೋಗ್ಬಿಟ್ರೆ ನಮ್ಮ ಮಕ್ಕಳಿಗೆ ಮತ್ತೆ ಕಾರ್ಮಿಕರಿಗೆ, ದುಡಿಯೋರಿಗೆ, ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತದೆ. ಏನೋ ಸೋಮಣ್ಣವರು ಅದರ ಮಂತ್ರಿಗಳು ದೇವರ ದೇವದಿಂದ ಅವರು ಆಗಿದ್ದಾರೆ, ದೇವ್ರ ದಯೆಯಿಂದ ಆಗಿದ್ದಾರೆ ಪಾಪ ಸೋಮಣ್ಣವರು. ಸೋಮಣ್ಣವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾನು ಹಾರೈಸಿದ್ದೇನೆ. ಅವ್ರಿಗೆ ನಾವು ಮಾತಾಡಿದ್ದೇವೆ, ಸರ್ ಏನಾದರೂ ಮಾಡಪ್ಪ ಇದು ಸೋಮಣ್ಣ, ನಿಮ್ಗೆ ಒಳ್ಳೆಯ ಹೆಸರು ಬರ್ತದೆ ಅಂತೇಳಿ. ಅವರು ಮಾಡ್ತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ, ಮಾಡ್ತಾರೆ ಅನ್ನೋ ವಿಶ್ವಾಸನೂ ನನ್ನದಾಗಿದೆ. ಅದರಿಂದ ನಮ್ಮ ರೈತರಿಗೆ ಬಹಳ ಅನುಕೂಲ ಆಗ್ತದೆ ಸಾಗಾಣಿಕೆ ಮಾಡೋಕ್ಕೆ. ಇನ್ನು ಎರಡನೇದಾಗಿ ನಮ್ಮ ಕಾವೇರಿ ನೀರನ್ನ ರಾಮನಗರ ಜಿಲ್ಲೆಗೆ, ಬೆಂಗಳೂರು ನಗರಕ್ಕೆ ತರ್ತಕ್ಕಂಥದ್ದು. ಇದು ಇವತ್ತಲ್ಲ ನಾಳೆ ತಮಿಳುನಾಡಿನವ್ರಿಗೆ ಬುದ್ಧಿ ಬರ್ತದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಈ ವರ್ಷ ಎಲ್ಲ ಚೆನ್ನಾಗಿ ಮಳೆ ಆಯಿತು, ಹಿಡಿದಿಟ್ಕೊಳ್ಳೋಕೆ ನೀರಿಲ್ಲ, ಜಾಗ ಇಲ್ಲ. ಅದನ್ನು ನೋಡಿ ನಾವು ಮಾಡೋ ತಪ್ಪುಗಳು ಹೆಂಗಿರ್ತವೆ ಅಂತ ಹೇಳಿದ್ರೆ,
ನಿನ್ನೆ ದಿನ ನೀರಾವರಿ ಮಂತ್ರಿಗಳು ಶ್ರೀಮಾನ್ ಬೋಸರಾಜ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಾಸ್ತವಾಂಶ ಕಳೆಯೋದು ನಿಜ. 100ಕ್ಕೆ 50 ಕೆರೆಗಳಿಗೆ ನೀರೇ ಇಲ್ಲ. ಅಂದರೆ ಮಳೆ ಸಮಾನವಾಗಿ ಎಲ್ಲೂ ಸಹಿತ ಆಗಿಲ್ಲ. ಚಿಕ್ಕಮಗಳೂರಲ್ಲಿ, ಮಂಗಳೂರಲ್ಲಿ, ಉಡುಪಿನಲ್ಲಿ, ಕೊಡಗಿನಲ್ಲಿ, ಉತ್ತರ ಕನ್ನಡದಲ್ಲಿ ಮಳೆ ಆಗಿದೆ, ಬೇರೆ ಕಡೆ ಮಳೆ ಆಗಿಲ್ಲ. ಹೀಗಾಗಿ ಬಹಳ ತೊಂದರೆಯಲ್ಲಿದ್ದಾರೆ ನಮ್ಮ ರೈತರು. ಆದ್ದರಿಂದ ಈ ಒಂದು ನಾವೇನು ಇದೇ ಪರಿಸ್ಥಿತಿ ತಮಿಳುನಾಡಲ್ಲೂ ಇದೆ. ನಾವು ಮೇಲೆ ಅವ್ರಿಗಿಂತ ಅವ್ರಿಗೂ ಸಹಿತ ಇವತ್ತಲ್ಲ ನಾಳೆ ಬುದ್ಧಿ ಬಂದೇ ಬರ್ತದೆ. ನನಗೆ ವಿಶ್ವಾಸ ಇದೆ. ತಮಿಳುನಾಡಿನವ್ರನ್ನ ಒಪ್ಪಿಸ್ಬೇಕಾಯ್ತದೆ. ನಾವು ರೈತರ ಜೊತೆ ಮಾತಾಡಬೇಕಾಯ್ತದೆ. ನಮ್ಮ DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಲ್ಲೂ ಸಹಿತ ಈ ಯೋಜನೆಯನ್ನು ಅವ್ರು ಹೇಳ್ಕೊಂಡು ಬಂದಿದ್ದಾರೆ. ಯಾವುದು? ಮೇಕೆದಾಟು ಯೋಜನೆ. ಮೇಕೆದಾಟು ಯೋಜನೆ ಕಾರ್ಯಗತ ಮಾಡಲೇಬೇಕು. ಇದು ಪಕ್ಷಾತೀತವಾಗಿ ಮಾಡಬೇಕು. ಇದನ್ನು ಬರೀ ಪಕ್ಷದ ದೃಷ್ಟಿಯಿಂದ ನೋಡ್ತಕ್ಕಂಥದ್ದಲ್ಲ. ಅವ್ರು ಹೋರಾಟ ಮಾಡ್ತಿದ್ದಾರೆ. ಅವರು ಈಗಾಗಲೇ ಸೋಮಣ್ಣವ್ರಿಗೂ ಹೇಳಿದ್ದಾರೆ, ನೋಡಪ್ಪ ಟ್ರೈನ್ ಕೆಲಸ ಆಗಬೇಕು ಅಂತ ಹೇಳಿ. ಇನ್ನೊಂದು ಮೆಡಿಕಲ್ ಕಾಲೇಜು ಸಹಿತ ಮಾಡಲಿಕ್ಕೆ ಪಾಪ ಅವ್ರು ಪ್ರಯತ್ನ ಪಟ್ಟಿದ್ದಾರೆ. ನಾವು ಇದೆಲ್ಲ ಸ್ವಾಗತ ಮಾಡ್ತೇನೆ. ನನ್ನ ಕೈಲೆಲ್ಲ ಆಗಲಿಲ್ಲ, ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ಹೊಟ್ಟೆ ಕಿಚ್ಚು ನನಗಿಲ್ಲ. ನಾನು ಎಣಿಕೆ ಮಾಡಿರಲಿಲ್ಲ ಇದು ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರ್ತದೆ ಅಂತೇಳಿ. ಈಗ ಆರೋಳ್ಳಿವರೆಗೂ ಸಹಿತ ಬೆಂಗಳೂರು ಸೇರ್ಬಿಟ್ಟದೆ. ಆ ಮೆಟ್ರೋ ಏನು ಇವತ್ತು ರವಿಶಂಕರ್ ಆಶ್ರಮದವರೆಗೂ ಮಾಡಿದ್ದಾರೆ, ಅದನ್ನು ಕನಕಪುರದವರೆಗೂ ಸಹಿತ ಮಾಡಬೇಕು. ಕನಕಪುರದಿಂದ ಇದು ರಾಮನಗರ ಚನ್ನಪಟ್ಟಣಕ್ಕೆ ಹೋಗಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೂ ಸಹಿತ ಶ್ರೀಮಾನ್ DK ಶಿವಕುಮಾರ್ ಅವರಿಗೆ ಭಗವಂತ ಆಶೀರ್ವಾದ ಮಾಡಿದ್ದಾರೆ. ಸೊ ಅದರಿಂದ ಅದನ್ನು ಸಹಿತ ಈಡೇರಿಸ್ತಾರೆ ಅನ್ನೋ ಭರವಸೆ ನನಗಾಗಿದೆ. ಮೆಟ್ರೋ, ಆಮೇಲೆ STRR ರೋಡು, ಪೆರಿಫರಲ್ ರೋಡು, ಅದು ಒಂದು ಸರ್ಕಾರ ಅಲ್ಲ, 2 ಸರ್ಕಾರ ಸೇರಿ ಮಾಡ್ತಕ್ಕಂಥ ರಸ್ತೆಗಳು. ಅದನ್ನಿಬ್ಬರು ಸಹಿತ ಸೇರಿ ಮಾಡೋದಕ್ಕೆ ಒಮ್ಮನಸ್ಸು ಮಾಡಿದ್ದಾರೆ. ಅದರಿಂದ ಈ ರಸ್ತೆಗಳ ಸುಧಾರಣೆಯನ್ನು ಸಹಿತ ಆಗ್ತದೆ ಅನ್ನೋ ವಿಶ್ವಾಸ ನನ್ನದಾಗಿದೆ. ಈಗ ಈ ನನ್ನಂಗೆನೆ ಬಿಳಿ ತಲೆ ಇರೋರಿಗೆಲ್ಲ ಅರ್ಥ ಆಗ್ತದೆ. ನಾನು ಹೇಳ್ತಾ ಇದ್ದೆ, ನೀವೇನು ಬೇಕಾದ್ರೂ ಮಾಡಿ, 2 ಕೆಲಸ ಮಾಡಬೇಡಿ ಅಂತ. ಒಂದು, ಕುಡಿಬೇಡಿ. ಕುಡಿಲೇಬೇಕು ಅಂತಿದ್ರೆ ಕಡಿಮೆ ಕುಡೀರಿ, ಜಾಸ್ತಿ ಕುಡಿಬೇಡ್ರಿ ಅಂತ ಹೇಳ್ತಿದ್ದೆ. ನನ್ನ ಮಾತು ಕೆಲವರು ಕೇಳಿದವರು ಮುಂದೆ ಬಂದರು. ನಾನು ಜಮೀನು ಮಾರಾಟ ಮಾಡಲೇಬೇಡಿ ಅಂತ ಹೇಳಿದ್ದೆ. ನಾನು ಏನ್ರಿ ಪ್ರತಿ ಭಾಷಣದಲ್ಲೂ ಅದೇ ಹೇಳಿದ್ದೀನಿ ನಾನು. ನೋಡಿ ಇವತ್ತು ಎಷ್ಟು ಬೆಲೆ ಬಂದಿದೆ. ಕನಕಪುರದಲ್ಲಿ ಅರ್ಧ ಪುಟ್ಟೆ ಜಮೀನು ಉಳಿಸ್ಕೊಂಡ್ರೆ ಕೋಟ್ಯಾಂತರ ರೂಪಾಯಿ ಆಯ್ತದೆ. ಯಾಕೆ ಹೇಳಲಿಲ್ಲ ಮಾತು? ನನಗೆ ಬಹಳ ಬೇಜಾರಾಯ್ತದೆ. ಯಾಕಂದ್ರೆ ನನ್ನ ಹತ್ರ ಲೆಕ್ಕಾಚಾರ ಇಲ್ಲ, ಅಷ್ಟು ಮಾಡಿದೆ ಎಷ್ಟು ಮಾಡಿದೆ ಅಂತ ನಾನು ಹೇಳೋದಿಲ್ಲ. ಆಗ DK ಶಿವಕುಮಾರ್ ಸಾಹೇಬರು ಸಹಿತ ನಮ್ಮ ತಾಲೂಕಿನ ಬಗರುಕುಂ ಸಭೆಯಲ್ಲಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ರು. ನಾವಿಬ್ರು ಸೇರಿ ನನಗೆ ಅನ್ನಿಸ್ತದೆ 1 ಲಕ್ಷ ಎಕರೆಗೂ ಹೆಚ್ಚಿನ ಜಮೀನನ್ನು ನಾವು ಸಾವಯವದಲ್ಲಿ ಕೊಟ್ಟಿವಿ. ನಾವು ಯಾವ ಸ್ಥಿತಿ ಬಂತು ಅಂದ್ರೆ ನೋಡಿ, ಅದೃಷ್ಟ ಅನ್ನೋದು ಇದಕ್ಕೆ ಹೇಳೋದು ನಾನು. ಆ ಬಗರುಕುಂ ಸಾಗಣೆ ಜಮೀನು ಸರ್ಕಾರದಿಂದ ಇವ್ರಿಗೆ ಮಂಜೂರಿ ಆಯಿತು. ಈಗ ಸರ್ಕಾರನೇ KEDBಗಂತೆ, ಹೌಸಿಂಗ್ ಬೋರ್ಡ್ಗಂತೆ, ರೋಡ್ಗಂತೆ ಅಂತೇಳಿ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ವಾಪಸ್ ತಗೊಳ್ತಾ ಇದ್ದಾರೆ. ಇದೆಲ್ಲ ನಮ್ಮ ರೈತರಿಗೆ ಅನುಕೂಲ ಆಗಿದೆ ಅಂತ ಹೇಳಿ ನಾನು ತಿಳಿದು, ನನಗೆ ತಾವೆಲ್ಲರೂ ಸೇರಿರೋದೇ ನನಗೊಂದು ದೊಡ್ಡ ವಿಶ್ವಾಸ, ಒಂದು ಶಕ್ತಿ. ನಾನು ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನನ್ನದೇ ಆದ ಇತಿಮಿತಿಗಳನ್ನು ಹಾಕೊಂಡು ಯಾವುದೇ ಸ್ಥಾನಮಾನಗಳನ್ನು ನಾನು ಬಯಸೋದಿಲ್ಲ. ಇದ್ದಾರೆ ಎಲ್ಲ ನೋಡಿರೋ ನಾನು. ಏನು ಮುಖ್ಯಮಂತ್ರಿ ಸ್ಥಾನ ಒಂದು ನೋಡಿಲ್ಲ ನಾನು ಅಷ್ಟೇ, ಬಾಕಿ ಇದೆಲ್ಲ ನೋಡಿದ್ದೀನಿ. ಮುಖ್ಯಮಂತ್ರಿ ಸ್ಥಾನದ ಉಳಿಸ್ಕೊಳ್ಳೋದು, ಗಳಿಸೋದು ಸುಲಭ ಇರ್ಬೋದು, ಉಳಿಸ್ಕೊಳ್ಳೋದು ಬಹಳ ಕಷ್ಟ ಇವತ್ತಿನ ಕಾಲದಲ್ಲಿ. ಯಾಕೆಂದ್ರೆ ಇಡೀ ದೇಶದ ಕಣ್ಣು ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಯಾವಾಗ ಅಲ್ಲಾಡ್ತದೋ ಅನ್ನೋದೇ ಇರ್ತದೆ. ನಾನು ನೋಡ್ತಾ ಇದ್ದೀನಿ ತಮಾಷೆಗಳನ್ನೆಲ್ಲ. ಆದರೆ ಅದರಿಂದ ತೊಂದರೆ ಆಗ್ತದೆ. ನನಗೇನು ಆ ಥರದ ಆಸೆ ಇಲ್ಲ. ನಾನೆಲ್ಲ ಸ್ಥಾನಮಾನಗಳನ್ನು ಶ್ರೀನಿವಾಸ, ಕನಕಪುರದ ಜನಗಳ ಮೂಲಕ ನನಗೆ ಕೊಡಿಸಿರೋದ್ರಿಂದ ನಾನು ಮುಂದಿನ ಎಷ್ಟು ವರ್ಷ ಬದುಕ್ತೀನೋ ಗೊತ್ತಿಲ್ಲ. ಮುಂದಿನ ವರ್ಷಗಳಲ್ಲಿ ನಾನು ನನ್ನ ಹೆಚ್ಚಿನ ಸಮಯವನ್ನು ಸೇವೆಗೋಸ್ಕರನೇ ಇಟ್ಟು ಯಾವುದೇ ಅಧಿಕಾರವನ್ನು ಬಯಸದೆ ನಾನು ಆಗಲೇ ನನಗೆಲ್ಲರೂ ಹೇಳಿದ್ದಾರೆ. ಅದನ್ನು ನನಗೆ ಯಾವ ಸ್ಥಾನಮಾನಗಳು ಸಹಿತ ನನಗೆ ಬೇಕಿಲ್ಲ. ನಾನು ಖಂಡಿತವಾಗಿಯೂ ನಿಮ್ಮ ಕೃಪೆ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಅದಿದ್ದರೆ ಸಾಕು. ನನ್ನ ಮಾತಿಗೆ ಒಂದು ದೊಡ್ಡ ಬೆಲೆ ಬರ್ತದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ನಾನು ಕೆಲವು ತಪ್ಪುಗಳನ್ನು ಮಾಡಿದ್ದೇನೆ. ಕೆಲವ್ರನ್ನ
ಭೇದದಿಂದ ನೋಡಿರ್ಬೋದು, ಕೆಲವ್ರನ್ನ ಕಡೆಗಾಣಿಸಿರ್ಬೋದು, ಕೆಲವರಿಗೆ ಅವಕಾಶಗಳನ್ನು ತಪ್ಪಿಸಿರ್ಬೋದು. ಇದೆಲ್ಲ ಸಹಿತ ಇರ್ತದೆ. ಪಾಪ ಅಲ್ಲೊಬ್ಬ ಹಳ್ಳಿಮಾರಲ್ಲಿ ನಾಗರಾಜ ಅಂತ ಇದ್ದ, ಅವನಿಗೆ ಕೊಲೆ ಮಾಡಿಬಿಟ್ರು ಪಾಪ. ಅವನಿಗೆ ಕೊನೆಗೂ ನಾನು ಮರಳವಾಡಿ ನಾಗರಾಜ್ ಸೇರ್ಕೊಂಡು ಒಂದು ಜುಜುಬಿ ಅಧ್ಯಕ್ಷ ಸ್ಥಾನ ನಾವು ಮಾಡೋಕ್ಕಾಗಿರಲಿಲ್ಲ. ಆಗಿರಲಿಲ್ಲ. ಈ ಊರಿನಲ್ಲೇ ಅನೇಕರು ಅಧ್ಯಕ್ಷರಾಗ್ತಕ್ಕಂಥ ಯೋಗ್ಯತೆ. ಈ ದೇವಸ್ಥಾನದ ಅಭಿವೃದ್ಧಿ, ಆ ತೇರನ್ನು ಕಟ್ಟೋದು, ತೇರಿನ ಮನೆ ಕಟ್ಟೋದು, ಇದೆಲ್ಲ ಒಂದು 7-8 ಜನ ಭಾಳ ದುಡಿದಿದ್ದಾರೆ. ನಮ್ಮ ಜೊತೆ ನಾಗರಾಜ್ ಇಲ್ಲೇ ಇದ್ದಾರೆ. ಆ ಮಾಯಣ್ಣ ಅಂತಲ್ಲ, ಮಾಯಣ್ಣ, ಆಮೇಲೆ ನಾಗೇಗೌಡರು, ಶ್ರೀನಿವಾಸು, ಇವರೆಲ್ಲ ಭಾಳ ದುಡಿದ್ರು. ಆವತ್ತಿನ ಕಾಲದಲ್ಲಿ 1,000 ರೂಪಾಯಿ ಸೇರಿಸೋದು ಬೆಸ್ತರ ಜನಾಂಗದವರು, ತಿರುಳರ ಜನಾಂಗದವರು, ಎಸ್ಸಿಗಳು, ಓವಿಗಳು ಪ್ರತಿಯೊಬ್ಬರೂ ನಮಗೆ ಸಹಕಾರ ಕೊಟ್ಟರು. ಹೀಗಾಗಿ ನನಗೆ ವಿಶ್ವಾಸ ಇದೆ, ಮುಂದಿನ ದಿನಗಳಲ್ಲಿ ನಾವೆಲ್ಲ ಇದೇ ರೀತಿ ಅಣ್ಣ ತಮ್ಮದಿರಾಗಿ ಮುನ್ನಡೆಸ್ಕೊಂಡು ಹೋಗೋಣ. ನಾನು ಯಾರಿಗಾದ್ರೂ ನೋಯಿಸಿದರೆ ನನಗೆ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ. ನಿಮ್ಮ ಪ್ರೀತಿ ವಿಶ್ವಾಸನೇ ನಾನು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಅನುಕೂಲ ಆಗ್ತದೆ. ನನ್ನ ಹಿಂದೆ ಜನ ಇದ್ದಾರೆ, ನನ್ನ ಮಾತಿಗೆ ಬೆಲೆ ಇದೆ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಎಲ್ಲರೂ ನನಗೆ ಗೌರವನ ಕೊಡಲೇಬೇಕಾಗ್ತದೆ. ಅದನ್ನು ನಾನು ಸಂಪಾದನೆ ಮಾಡ್ತೇನೆ. ನಿಮ್ಮ ಸಹಕಾರ ಇರಲಿ. ಇವತ್ತು ನೀವೆಲ್ಲ ಬಂದಿರೋದೇ ನನಗೆ ಭಾಳ ದೊಡ್ಡ ಸಂತೋಷ. ಈ ಮಧ್ಯದಲ್ಲಿ HD ಕುಮಾರಸ್ವಾಮಿ ಅವರಿಗೆ ಭಾರತ ಸರ್ಕಾರದವರು ಭಾಳ ದೊಡ್ಡ ಹುದ್ದೆಯನ್ನು ಕೊಟ್ಟಿದ್ದಾರೆ. ಭಾಳ ದೊಡ್ಡ ಹುದ್ದೆ ಅದು. ಅವರು ಮಾಜಿ ಮುಖ್ಯಮಂತ್ರಿಗಳು ಮತ್ತೊಂದು ಪಕ್ಷದ ಅಧ್ಯಕ್ಷರು ಅನ್ನೋ ಕಾರಣದಿಂದ ಅವರಿಗೆ ಬೃಹತ್ ಕೈಗಾರಿಕಾ ಇಲಾಖೆಯನ್ನು ಕೊಟ್ಟಿದ್ದಾರೆ. ಅವರು ಮನಸ್ಸು ಮಾಡಿದ್ರೆ ಬೇಕಾದಷ್ಟು ಕೆಲಸಗಳನ್ನು ರಾಜ್ಯದಲ್ಲಿ ಮಾಡ್ಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅವ್ರಿಗೂ ಸಹಿತ ಕೆಲಸ ಮಾಡಬೇಕು ಅನ್ನೋ ಉತ್ಸಾಹ ಅವರಿಗಿದೆ. ಅವರು ಎಷ್ಟಾಗುತ್ತೆ ಅಷ್ಟು ಭಾರತ ಸರ್ಕಾರದಿಂದ ನಮಗೆ ಮಾಡಲಿ. ಅದಾದಮೇಲೆ ಯಾರಿಗೂ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ಅವ್ರು ಆ ಪಾರ್ಟಿ ಈ ಪಾರ್ಟಿ ಅಂತೇಳಿ ಅವ್ರವ್ರ ಪಾರ್ಟಿದವ್ರವರು ಎಲೆಕ್ಷನ್ ಬಂದಾಗ ಮಾಡ್ಕೋತಾರೆ. ಉಳಿದ ಸಂದರ್ಭದಲ್ಲಿ ಕೆಲಸಗಳನ್ನು ಮಾಡೋದನ್ನು ನೀವು ಸಹಿತ ಜಾಣತನದಿಂದ ಕೆಲಸಗಳನ್ನು ಮಾಡೋದನ್ನು ಕಲ್ತ್ಕೊಳ್ಳಿ. ಬೋರ್ಡ್ಗಳ ಬದಲಾವಣೆ ಮಾಡ್ಕೊಳ್ಳಿ. ಹಾರ ಎಲ್ಲರೂ ಇಷ್ಟೇ ನಾನು ಹೇಳೋದು. ಇಷ್ಟು ಹೇಳಿ ನಿಮಗೆಲ್ಲ ನಾನು ತುಂಬ ಚಿರುಣಿಯಾಗಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಮತ್ತೆ ಬರ್ತಾ ಇರ್ತೀನಿ. ನಿಮಗೆಲ್ಲ ನಾನು ಚಿರುಣಿ. ಯಾರಿಗೆ ಬೆಳೆಸಬೇಕು, ಯಾರಿಗೆ ಬೆಳೆಸಬೇಕು ಅಂತಕ್ಕಂಥದ್ದು ನನಗೂ ಸಹಿತ ಇದೆ. ಕೆಲವರು ನಾನು ಮಾಡೋಕ್ಕಾಗಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ. ಅದಕ್ಕೆ ನಾನು ನಿಸ್ವಾರ್ಥಿ ಆಗಿರೋದ್ರಿಂದ ಇನ್ಮೇಲೆ ನನ್ನ ಮಾತಿಗೆ ಹೆಚ್ಚಿನ ಬೆಲೆ ಇರ್ತದೆ ಅಂತ ಹೇಳಿ ತಿಳಿದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ. ಕೃಷ್ಣಮೂರ್ತಿ, ಆಮೇಲೆ ಬಾಬುರಾವ್ ಇಲ್ಲಿ ಬಾಬುರಾವ್ ಆಗಾಗ ಭಾಳ ಮಾರಕವಾಗಿರ್ತಕ್ಕಂಥ ವ್ಯಕ್ತಿ ಕೃಷ್ಣಮೂರ್ತಿ. ನೀವು ಸ್ವಲ್ಪ ಓಪನ್ ಆಗಿ ಬರೆದು ಬಿಡ್ತೀರ. ನಾನು ಭಾಳ ಕಿಲಾಡಿ. ನನಗೆ ಮೆಸೇಜ್ ಕಳಿಸುವಾಗ ಏನೋ ಒಂದು ಚಿಟ್ಟೆಯಲ್ಲಿ ಕಳಿಸಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೇನೋ ಒಂದು ಅರ್ಥ ಇರ್ತದೆ. ಅದೊಂದು ಅವನು ಪ್ರಜಾವಣೆಗೋ ಅಥವಾ ದೊಡ್ಡ ಪತ್ರಿಕೆಗೆ ಸೇರ್ಕೋಬೋದಾಗಿತ್ತು. ಅದನ್ನೆಲ್ಲ ಬಿಟ್ಟು ನೀವೆಲ್ಲ ದುಡಿದಿದ್ದೀರಾ. ನಿಮ್ಮದೇ ಆದ ಪಾತ್ರ, ಕೊಡುಗೆ ಸಹಿತ ಇದೆ. ನಾನು ಯಾವತ್ತೂ ನಿಮ್ಮನ್ನು ನೆನೆಸ್ಕೊಳ್ತೀನಿ ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರಿಗೂ ಸಹಿತ ನಾನು ಕೈ ಮುಗಿದು ನಿಮಗೂ ಒಳ್ಳೆಯದಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ವಿಮಾನ ನಿಲ್ದಾಣದ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನ ಆಗಿದೆ. ನಮ್ಮ ತಾಲೂಕಲ್ಲೂ ಪರಿಗಣಿಸಬೇಕು ಅಂತಕ್ಕಂಥದ್ದು ಒಂದಿದೆ. ಆದರೆ ಸಮನಾಗಿರ್ತಕ್ಕಂಥ 5,000 ಎಕರೆ ಜಮೀನು ಯಾವ ತಾಲೂಕಲ್ಲಿ ಸಿಗ್ತದೆ ನಾವೇನೇ ಇಲ್ಲಿಂದ ರೆಕಮೆಂಡ್ ಮಾಡಿದ್ರು ಅಲ್ಟಿಮೇಟ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಡಿಸಿಷನ್ ತೊಗೊಳ್ಳೋರು. ಸೊ ರಾಜ್ಯ ಸರ್ಕಾರ ಏನು ಸಲಹೆ ಮಾಡ್ತಾರೆ ಅದರದ್ದೇ ನನ್ನ ಅಭಿಪ್ರಾಯ, ಬೇರೆ ಅಭಿಪ್ರಾಯ ಇಲ್ಲ. ನಾನು ಇಲ್ಲಿ ಇದು ವಿಮಾನ ನಿಲ್ದಾಣ ಮಾಡಿದ್ರು ಅನುಕೂಲನೂ ಇದೆ, ಅನಾನುಕೂಲನೂ ಇದೆ.
ಅದೇ ಅನಾನುಕೂಲ ಅಂತ ಹೇಳದ್ನಲ್ಲ, ಅನಾನುಕೂಲ ಹೇಳದ್ನಲ್ಲ, ಆತಂಕ ಕೂಡ ಇದೆಯಲ್ಲ ಸರ್. ಖಂಡಿತವಾಗಿ ಆತಂಕ ಇದೆ. ನಾನು ಅನ್ಕೊಂಡಿದ್ದೀನಿ ಅದು ಕನಕಪುರದಲ್ಲಿ ಆಗಲ್ಲ ಯಾಕಂದ್ರೆ 5,000 ಎಕರೆ ಜಮೀನು ಸಮತಟ್ಟವಾಗಿರ್ತಕ್ಕಂಥ ಜಮೀನು ಸಿಗುವಂಗೆ ಕಾಣ್ತಾ ಇದೆ. ಆದರೆ ಅಲ್ಟಿಮೇಟ್ಲಿ ಇಟ್ ಈಸ್ ಟೆಕ್ನಿಕಲ್ ಕಮಿಟಿ. ಒಂದು ರಾಜಕೀಯದಲ್ಲಿ ಹೊಟ್ಟೆ ಕಿಚ್ಚೆ ಪ್ರಾಬ್ಲಮ್, ಬೇರೆ ಏನೇನು. ಮುಖಂಡರುಗಳಿಗೆ ಹೊಟ್ಟೆ ಕಿಚ್ಚೆ ಜಾಸ್ತಿ. ಯಾರಾದರೂ ಮುಖ್ಯಮಂತ್ರಿ ಆದರೆ ಅವ್ನು ಕೆಡೋದು ಹೆಂಗೆ ಅಂತ ಸತ್ಯಾಸತ್ಯತೆ ನೋಡಿರೋರೆ ಅವ್ರೇನೋ ಒಂದು ಸೂತ್ರದ ಮೇಲೆ ಕಾಂಗ್ರೆಸ್ ಹೈಕಮಾಂಡು 136 ಸೀಟ್ ತಗೊಂಡ್ಮೇಲೆ ಇಷ್ಟಿಷ್ಟು ವರ್ಷ ಮಾಡಬೇಕು ಅಂತೇಳಿ ಮಾತುಕತೆ ಆಗಿದೆ ಅಂತ ಸುದ್ದಿ ಇದೆ. ಅವರು ಟರ್ಮನ್ನು ಕಂಪ್ಲೀಟ್ ಮಾಡೋಕ್ಕೆ ಅವ್ರಿಗೆ ಬಿಡಬೇಕಾಗಿತ್ತು. ಯಾರಿಗೆ? ಸಿದ್ದರಾಮಯ್ಯನಿಗೆ ಬಿಡಬೇಕು. ಸಿದ್ದರಾಮಯ್ಯನವ್ರಿಗೆ ಈಗ ಅವ್ರಿಗೆ ಅಭದ್ರತೆ ಮಾಡೋದು ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ಅಭದ್ರತೆಯಿಂದ ಅಭಿವೃದ್ಧಿಗೆ ಭಾಳ ತೊಂದರೆ ಆಗ್ತದೆ. ಈಗ ಬೇಕಾದಷ್ಟು ಸಂಸ್ಥೆಗಳಿವೆ, ಲೋಕಾಯುಕ್ತ ಇದೆ, ಪೊಲೀಸ್ ಇದೆ, ಇಂಟೆಲಿಜೆನ್ಸ್ ಇದೆ. ಇವರೆಲ್ಲ ಎನ್ಕ್ವೈರಿ ಮಾಡ್ಬೋದಲ್ಲ. ಯಾರೋ ಒಬ್ಬರು ಅರ್ಜಿ ತಂದು ಕೊಟ್ಟರು ಅನ್ನೋ ಕಾರಣಕ್ಕೆ ಇಮಿಡಿಯೇಟಾಗಿ ನೀವು ಇವ್ರ ಮೇಲೆ ಅರೆಸ್ಟ್ ಮಾಡಿಬಿಟ್ಟು ಕೇಸ್ ಹಾಕ್ಬಿಡು ಅಂದರೆ ಹೆಂಗಾಯ್ತದೆ? ಸೊ ಇದೆಲ್ಲ ತೀರ್ಮಾನ ಆಗ್ತದೆ, ಇವತ್ತೆಲ್ಲ ನಾಳೆ ಆಗ್ತದೆ. ಅಭದ್ರ ಮಾಡೋಕ್ಕೆ ಹೋಗ್ಬಾರ್ದು. ಸಿದ್ದರಾಮಯ್ಯನವ್ರನ್ನ ಕೆಡೋದು ಕೆಲವ್ರಿಗೆ ಆಸೆ ಇರ್ಬೋದು, ಅದರಿಂದ ಏನು ಉಪಯೋಗ ಆಗೋದಿಲ್ಲ. ಮುಂಚಿನ ಸ್ಥಿತಿಗೆ ಹೋಗ್ತದೆ ಅನ್ನೋದ್ರ ಬಗ್ಗೆ ನನಗೇನು ಅನುಮಾನ ಇಲ್ಲ. ಹೋಗ್ತಾರೆ ಅವರು. ಈಗ 3 ಸೀಟ್ ಬಂದಿದೆ 44ರಿಂದ. ಇನ್ನು ಮುಂದಿನ ದಿನಗಳು ಇನ್ನೂ ಹೆಚ್ಚಾಗ್ಬೋದು. ಹಾಗೆಲ್ಲ ಒಬ್ಬರನ್ನ ನಾವು ತೀವ್ರವಾಗಿ ಖಂಡನೆ ಮಾಡೋದು ಇದರ ಉಪಯೋಗ ಆಗೋದಿಲ್ಲ. ಆಯ್ತು ನಿಮಗೆ